ಆಕ್ಚುಲಿ ಹೇಳ್ಬೇಕಂದ್ರ ಈ ರೈತ ಹೊಲ್ಲಾಗ ಯಾವಾಗ ರಾತ್ರಿ ದೂರ ಹೊಲ ಇದ್ದಾವಾಗ ಅವ್ರದಿಂದ ಏನೋ ತುಡುಗ ಹಾಕೋ ಒಂದು ಉದ್ದೇಶಕ್ಕಾಗಿ ರೈತರು ಕೊಡಾಕ್ ಹೋಗ್ಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ನಮ್ಗ ಬ್ಯಾರೆ ವ್ಯವಸ್ಥೆ ನಮ್ದು ಏನಿಲ್ಲ, ಅದೇನಿಲ್ಲ ಸರಿ ಮಾಡೋ ವ್ಯವಸ್ಥೆ ಮಾಡ್ರಿ. ಏನ್ ನಾವ್ ಹೇಳಿದ್ರಲ್ಲ ಕಿತ್ತೋರ್ದ ನೀವ್ ಹೇಳಿದ್ರು ಹಿಂದೆಲೆ ಆಗೈತೆ ಅಂದ್ರ ಹೇಳ್ತಾರಲ್ಲ, ಒಬ್ಬ ರಾಜಕಾರಣಿಗಳಿಗೆ ಬಿಸಿನೆಸ್ ಮ್ಯಾನ್ಗಳಿಗೆ ಯಾವ ನಮೂನಿ ಕೆಲಸಗಳು ಆಗ್ತಾವೋ ಅದೇ ರೀತಿಯೂ ನಮ್ಮ ಒಂದ್ ಸ್ವಲ್ಪ ಅದ್ರಾಗ 5% ಬಂದ್ರೆ ಪರ್ಸೆಂಟ್ ಆಗಲಿ ನಮ್ಮ ನೋಡ್ರಿ. ಅವ್ರು ಒಂದ್ 100% ಮಾಡಿದಾಗ 10% ಆಗಲಿ. ಆ ರೀತಿ ಅವ್ರು ನೋಡ್ರಿ ಒಬ್ಬ ರೈತನ ತುಡುಗಾಕ ಸರ ಬ್ಯಾಟ್ರಿಗಳು ತುಡುಗು ಮಾಡ್ಕೊಂಡು ಹೋಗ್ತಾರ, ಏನೇನೋ ತುಡುಗೊಳಗೆ ಹಾಕೋ ಸರ. ಅದರ ದೇಶದಿಂದ ರೈತ ಬ್ಯಾಡ ಒಂದು 3 ವಾರ ಬಿಟ್ಟು ಇಲ್ಲಿ ಏನು ಕೆಲಸಗಳು ಆಗಿದಾವೆ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ಮತ್ತೊಂದು ಚರ್ಚೆ ಮಾಡೋಣ ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ 12 ಮಾತ್ರ ಮುಗಿಸ್ತೀನಿ. ಸಮಯವನ್ನು ಕೊಟ್ಟು ನಮ್ಮ ಸಮಸ್ಯೆಗಳನ್ನು ಹೇಳಿದ್ದಕ್ಕೆ ತಮಗೆಲ್ಲರಿಗೂ ನಾನು ಹೆಸ್ಕಾಂ ಪರವಾಗಿ ಧನ್ಯವಾದ ಹೇಳ್ತಾ, ಎಲ್ಲ ಏನು ಸಮಸ್ಯೆಗಳು ಇದ್ದರೂ ಸಹ ಅವ್ರ ಕಾಲಕ್ಕೆ ಅವ್ರ ಜೊತೆ ನಾವು ಮೀಟಿಂಗ್ ಮಾಡಿ ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾ ಸರ ಯಾಕಂದ್ರಿ ಈಗ ಸಾಧ್ಯ ಯಾಕಂದ್ರೆ ನಾವು ನಮ್ಮ ಪ್ರತ್ಯಕ್ಷವಾಗಿ ನಮ್ಮಲ್ಲಿ ಈ ಗಳ ಹಚ್ಚಿ ಕ್ಯಾರ ಕಬ್ಬಿನ ಗಾಡಿ ಹಾಕ್ಸಿದ್ರು ಬೆಳಗಳು ಇಲ್ಲ ಎಬ್ಸೋದು ಕಬ್ಬಿನ ಗಾಡಿ ಹಾಕ್ಸೋದು. ನಾ ಹೇಳ್ತೇನೆ ಜಾಗ ಪ್ಲೇಸ್ ನಮ್ಮ ಹೊಲದ ಬಾಜುತ್ತಾರೆ ನಮ್ಮ ಹೊಲ ಲಿಸ್ಟ್ ಮಾಡ್ರಿ ಯಾವ ಊರದಾಗ ಹೇಳಿದ್ರಿ ಅಂದ್ರೆ ಅವತ್ತೊಂದು ಟಾಪ್ ಪ್ರಯಾರಿಟಿ ಮಾಡ್ತೀವಿ. ಟಿಸಿಗಳು ಸರ ಟಿಸಿಗಳು ಕೇಬಲ್ಗಳು ಸುಟ್ಟು ಎಲ್ಲ ಜಾಯಿಂಟ್ ಆಗಿ ಅದೇ ಬೇಕಾದ್ರು ಫಸ್ಟ್ ಟೈಮ್ ಟಿಸಿಗಳ ಮುಂದೆ ತೋದ ಅಲ್ಲಿ ಕೇಬಲ್ಗಳು ಸರಿ ಸರ್ ಕೇಬಲ್ಗಳು ಚೆಕ್ ಮಾಡ್ತೀವಿ ಸರ್. ಯಾವ್ಯಾವ ಸರ್ ಆಲ್ರೆಡಿ ರಮೇಶ್ ಪಾಟೀಲ್ ಅವರು ಸ್ಟೋರಲ್ಲಿ 100 ಮಿಲಿಯನ್ ಕೇಬಲ್ ಇರಲಿಲ್ಲ ಸರ್. ಅದಕ್ಕೆ ನಾ ಏನು ಮಾಡಿ ಆಪರೇಟರ್ ಕ್ಲಿಯರ್ ಮಾಡೋದಂದ್ರೆ ರ್ಯಾಬಿಟ್ ಕ್ಲಿಯರ್ ಮಾಡ್ಕೊಟ್ಟು ಈಗ ಡಬಲ್ ಕೇಸ್ ಆಗಿದೆ. ನಿಮಗೆ ಎಷ್ಟು ಸ್ಕ್ವೇರ್ ಎಮ್ ಕೇಬಲ್ ಅಂತ ಹೇಳ್ರಿ. ಮನೆ ನಾವು ಬೈಲೊಂದಲ್ಲಿ ಇತ್ತು ಮಾಡಿ ತರಿಸಿದ್ದೀವಿ. ಇನ್ನು ಬೇರೆ ಕಡೆ ವಿಜಯಪುರ ಬಾಗಲಕೋಟೆ ಕಡೆ ಇತ್ತಂತ ತರಿಸ್ಕೊಡ್ತೀನಿ. ಈಗ ಎಸ್ಟಿಮೇಷನ್ ಸರ್ ನೀವು ಎಸ್ಟಿಮೇಟ್ ಅಂದ್ರೆ ನನಗೆ ನೀವು ಲಿಸ್ಟ್ ಕೊಡ್ರಿ. ನೀವು 95 ಸ್ಕ್ವೇರ್ ಎಮ್ ಎಷ್ಟು 120 ಎಷ್ಟು 150 ಎಷ್ಟು ಸಬ್ ಡಿವಿಷನ್ ಕೊಟ್ಟು ನಿಮ್ಮ ಮಟೀರಿಯಲ್ ರಿಕ್ವೈರ್ಮೆಂಟ್ ಸರ್ಕಲ್ ಆಫೀಸ್ ಬಂತಂದ್ರೆ ಬೇರೆ ಕಡೆ ತರಿಸ್ಕೊಡ್ತೀನಿ. ಅವ್ರ ಕಾರಣಾಂತರದಿಂದ ಇರಾಕಿಲ್ಲ. ಇವತ್ತು ನಮ್ಮನ್ನ ಎಲ್ಲ ರೈತ ಮುಖಂಡರಿಗೆ ಒಂದು ಕೆಲವೇ ರೈತ ಮುಖಂಡರನ್ನ ಕರೆದಿದ್ರು. ಆ ಪ್ರಕಾರ ಬಂದಿದ್ರು ನಾವು ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ. ಸಾಹೇಬರು ಎಲ್ಲ ಸಮಸ್ಯೆಗಳನ್ನ ಎಲ್ಲ ರೈತರದ್ದು ಎಲ್ಲ ತಾಲೂಕಿನ ಸಮಸ್ಯೆಗಳನ್ನ ಮುಂಜಾನೆಯಿಂದ ಇಲ್ಲಿ ಮಠ ನಮಗೆ ಟೈಮ್ ಮಹತ್ವದ ಟೈಮ್ ಅವರಿಗೂ 3 ಜಿಲ್ಲಾ ಕಂಟ್ರೋಲ್ ಮಾಡಬೇಕು. ನಮ್ಮ ಬೆಳಗಾವಿ ಜಿಲ್ಲೆ ಸಮಸ್ಯೆಯನ್ನ ಮಹತ್ವದ ಟೈಮನ್ನು ನಮಗೆ ರೈತ ಮುಖಂಡರಿಗೆ ಎಲ್ಲರಿಗೂ ಕೊಟ್ಟ 15 ದಿನಗಳ ಕಾಲಾವಕಾಶಗಳನ್ನು ತೊಂದಾರ. ಖುದ್ದಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತೇವ. ರೈತರ ಎಂಬ ಸ್ಪಂದನೆ ಮಾಡ್ತೇವ.